ತೆಗಿಬೇಕು ಕೆಳಗಡೆ ಸರ್. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಡೈಲಿ ನನ್ನ ತಂದೆಯವರು ಮತ್ತು ಅಣ್ಣ ಇಬ್ಬರು ಕೂಡ ವಕೀಲರು. ನನ್ನ ಅಣ್ಣ ಅಕಾಲ ಮೃತ್ಯು ಆದರು. ಮತ್ತು ನನ್ನ ತಂದೆಯವರು ಇತ್ತೀಚೆಗೆ ತಿಳ್ಕೊಂಡು ನಾನು ರಜೆಗೆ ಹೋದಾಗೆಲ್ಲ ಯಾರಾದರೂ ಒಬ್ಬ ಬರ್ತಾರೆ. ಯಾರಾದರೂ ಒಬ್ಬ ಬಂದ್ಬಿಟ್ಟು ಅದೊಂದು ಕೇಸ್ ನಿಮ್ಮ ಅಣ್ಣ ನಡೆಸಿದ್ದಾರೆ ಅಂತ. ನಾನು ವಕೀಲರಾದ್ರಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದದ್ರಿಂದ ಅವ್ರು ಬರ್ತಾರೆ, ಅಥವಾ ಫೋನ್ ಮಾಡಿ ಆದರೂ ಕೇಳ್ತಾರೆ. ನಮ್ಮ ಪ್ರೀತಿ ಎಲ್ಲ ವಕೀಲರುಗಳಿಗೆ ನೂತನ 2026 ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮೈಸೂರು ವಕೀಲರ ಸಂಘದ ವತಿಯಿಂದ ಈ ದಿವಸ 2026 ಹೊಸ ಕ್ಯಾಲೆಂಡರ್ ಹಾಗೂ ಡೈರಿ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು. ಡೈರಿ ಮತ್ತು ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ ಅವರು ನೆರವೇರಿಸಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು, ಖಜಾಂಚಿ ಉಪಾಧ್ಯಕ್ಷರು ಎಲ್ಲ ಹಾಜರಿರ್ತಾರೆ. ಈ ಒಂದು ಡೈರಿ ನಮ್ಮ ವಕೀಲರ ಉಪಯೋಗಕ್ಕೆ ಹಿಂದಿನಿಂದಲೂ ಕೂಡ ಬರ್ತಿರುತ್ತೆ. ಡೈರಿಯನ್ನು ವಿಶೇಷವಾಗಿ ನಾವು ಈ ಬಾರಿ ಹೊರತಂದಿರ್ತೀವಿ. ನಮ್ಮ ಮೈಸೂರು ವಕೀಲರಿಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಹಾಗೂ ನ್ಯಾಯಾಲಯಗಳ ಜೂರಿಸ್ಡಿಕ್ಷನ್ ಬಗ್ಗೆಯೂ ಸಹ ಡೈರಿಯಲ್ಲಿ ನಮೂದು ಮಾಡಿರುತ್ತೇವೆ. ನಮ್ಮ ಮೈಸೂರು ವಕೀಲರ ಸಂಘದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ನಾವು ಈ ರೀತಿ ಕ್ಯಾಲೆಂಡರನ್ನು ಹೊರತಂದಿದ್ದೇವೆ. ಈ ಕ್ಯಾಲೆಂಡರ್ ಯಾವ ರೀತಿ ಇದೆ ಅಂದರೆ, ನಮ್ಮ ಹೈಕೋರ್ಟಿನ ಕ್ಯಾಲೆಂಡರಲ್ಲಿ ಯಾವ ರೀತಿಯಾಗಿ ರಜೆ ಹಾಗೂ ವರ್ಕಿಂಗ್ ಡೇಸ್ನ ಹೇಳಿದ್ದಾರೆ ಅದೆಲ್ಲನೂ ಸಹ ಇದರಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಈ ಕ್ಯಾಲೆಂಡ್ರು ಈ ಬಾರಿ ಇದೇ ಮೊದಲನೇ ಬಾರಿಗೆ ನಮ್ಮ ಮೈಸೂರು ವಕೀಲರ ಸಂಘದಿಂದ ಬಿಡುಗಡೆ ಮಾಡಿರ್ತೇವೆ. ಎಲ್ಲ ನಮ್ಮ ವಕೀಲರುಗಳು ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ತೆಗೆದುಕೊಂಡು ಸದುಪಯೋಗಪಡಿಸಬೇಕೆಂದು ಕೋರ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಅನಂತ ನಮಸ್ಕಾರಗಳು. ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಪ್ರತಿ ವರ್ಷ ಡೈರಿಯನ್ನು ಹೊರತರುವ ಪದ್ಧತಿ ಇದೆ. ಆ ಪ್ರಕಾರ ಈ ಸಲವೂ ಸಹ ನಾವು ಡೈರಿಯನ್ನು ಹೊರತಂದಿದ್ದೇವೆ. ಈ ಬಾರಿ ವಿಶೇಷ ರೀತಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯದರ್ಶಿಯವರು, ನಮ್ಮ ಖಜಾಂಚಿಯವರು ಅಷ್ಟೇ ವಹಿಸಿ ಅಚ್ಚುಕಟ್ಟಾಗಿ ಡೈರಿಯನ್ನು ಮಾಡಿಸಿದ್ದಾರೆ. ಜೊತೆಗೆ ವಿಶೇಷ ಏನಂದರೆ, ಈ ಬಾರಿ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರು ವಕೀಲರ ಸಂಘದ ವತಿಯಿಂದ ಕ್ಯಾಲೆಂಡರನ್ನು ಸಹ ಬಿಡುಗಡೆಗೊಳಿಸಿದ್ದೀವಿ. ಈ ಕ್ಯಾಲೆಂಡರು ಹೈಕೋರ್ಟ್ ಕ್ಯಾಲೆಂಡರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ, ಯಥಾಪ್ರತಿ ಅಂತ ಹೇಳ್ಬೋದು. ಜೊತೆಗೆ ಈ ಹಿಂದೂ ಸಂವತ್ಸರಗಳ ಬಗ್ಗೆನೂ ನಕ್ಷತ್ರಗಳ ಬಗ್ಗೆನೂ ಆ ಕ್ಯಾಲೆಂಡರ್ನಲ್ಲಿ ವಿವರ ಇದೆ. ಎಲ್ಲ ರೀತಿಯಲ್ಲೂ ಈ ಕ್ಯಾಲೆಂಡರ್ ಮತ್ತು ಡೈರಿ ನಮ್ಮ ಸಂಘದ ಸದಸ್ಯರಿಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಆಶಾಭಾವನೆಯಿಂದ ಇದು ಹೊರತಂದಿದ್ದೇವೆ. ಇದನ್ನು ಸದುಪಯೋಗ